ರಾಯರಂದ್ರೆ ನಾನು ನಿಜವಾದ ಒಂದೇ ಮಾತಲ್ಲಿ ಹೇಳ್ತಂದ್ರೆ ಆಕಾಶ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೊಡ್ಡದಾಗಿ ರಾಯರ ನಂಬಿಕೆ ನನಗಿದೆ. ನಾನು ಹೇಳಲಿಕ್ಕೆ ಆಗ್ತಿಲ್ಲ. ನನಗೆ ತುಂಬ ಒಂದ್ಸತ್ತಲ್ಲ 2 ಸತಿ ಅಲ್ಲ, ರಾಯರು ನನಗೆ ದರ್ಶನ ಕನಸಲ್ಲಿ ಕೊಟ್ಟಿದ್ದಾರೆ, ಕಳ್ಕೊಂಡಿದ್ದೀನಿ. ಹಾಗಾಗಿ ನಾನು ನನ್ನ ರಾಯರಿಗೆ ತಂದೆ ಸ್ನಾನ ಕೊಟ್ಟಿದ್ದೀನಿ ಅಷ್ಟೇ. 100 ಬಲ 100 ಆನೆ ಬಲ. KR ಪುರಮಿಂದ ಬಂದಿರೋದು. ನನ್ನ ಹೆಸರು ತಾರಿಣಿ ಅಂತ. ನಾನು ಇಲ್ಲಿ ಇವತ್ತಿಗೆ 21 ದಿನ ಆಯಿತು. ನಂದು 20 ದಿನ ಆಯಿತು. ಕರೆಕ್ಟಾಗಿ 20 ದಿನ ಆಯಿತು. ನಾನು ಬರ್ತಾ ಇದ್ದೀನಿ. ಒಂದು ದಿನ ತಪ್ಪಿದೆ, ಒಂದು ದಿನ ಕರೆಕ್ಟಾಗಿ ಬಂದಿದ್ದೀನಿ. ಆದರೂ ನನಗೆ ರಾಯರು ಬಿಡಲಿಲ್ಲ. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮಮ್ಮ ಫಸ್ಟ್ ಇಲ್ಲಿ ಕರ್ಕೊಂಬಂದಿದ್ರು ನನಗೆ. ಅಮ್ಮ ಇದು ಕ್ರೌಡ್ ನೋಡಿಬಿಟ್ಟು ನಾನು ಅಮ್ಮ ಇಲ್ಲಿ ಬರಲಿಕ್ಕೆ ಆಗೋದೇ ಇಲ್ಲ ಆ ಥರದಲ್ಲಿದ್ದೆ. ಆದರೆ ನಾನು ರಾಯರು ಹೆಂಗೆ ಮಾಡಿದ್ರಂದರೆ, ನನಗೆ ಅವತ್ತು ಡ್ರೈವರೆಲ್ಲ ಕರ್ಕೊಂಬರ್ಬೇಕಾಗಿತ್ತು. ಪ್ರತಿಯೊಂದಕ್ಕೂ ಪ್ರತಿ ವಾರ 21 ವಾರ ಬರಬೇಕಂದ್ರೆ 1000 ರೂಪಾಯಿ ಹಾಕ್ಕೊಂಬರ್ಬೇಕು, ಟೋಟಲಿ 2000 ರೂಪಾಯಿ. ಅದಕ್ಕೆ ನನಗೆ ಬರಲಿಕ್ಕೆ ಆಗೋದೇ ಇಲ್ಲ ಇಲ್ಲಿ, ನನಗೆ ಅಷ್ಟಕ್ಕೊಂದು ದುಡ್ಡು ಹಾಕ್ಕೊಂಡು ಬರಲಿಕ್ಕೆ ಆಗಲ್ಲ ಅಂದಿದ್ದಕ್ಕೆ ರಾಯರು ನನಗೆ ಮೊದಲು ಎಲ್ಲ ದೇವ್ರ ಕಡೆ ಸುತ್ತಿಸಿದ್ರು. ಸುಬ್ರಹ್ಮಣ್ಯ, ಧರ್ಮಸ್ಥಳ, ಅಲ್ಲಿ ನಮ್ಮ ಮಾಮ ಒಬ್ಬರು ಬಂದಿದ್ರು ನನ್ನ ಜೊತೆಯಲ್ಲಿ. ಅವ್ರ ಕಾರು ಕೊಟ್ಟು ನನಗೆ ಅವ್ರ ಕಾರು ಓಡಿಸ್ಲಿಕ್ಕೆ ಹಚ್ಚಿದ್ರು ನನಗೆ. ಆಗೆಲ್ಲ ಕಟೀಲ ದುರ್ಗಾ ಪರಮೇಶ್ವರಿ, ಮುರುಡೇಶ್ವರ ಆ ಕಡೆ ಎಲ್ಲ ಸುತ್ತಿಸಿ, ಸೌತಡ್ಗ ಗಣಪತಿ ಅಷ್ಟೆಲ್ಲ ಅಲ್ಲೆಲ್ಲ ನಾನೇ ಕಾರು ಓಡಿಸಿರೋದು. ನನಗೆ ಕಾರು ಸ್ವಲ್ಪ ಬರ್ತಾಯಿತ್ತು ಓಡಿಸ್ಲಿಕ್ಕೆ, ಬಟ್ ಅವರು ನಮ್ಮ ಮಾಮ ಧೈರ್ಯ ಕೊಟ್ಟು ನನಗೆ ಓಡಿಸಿದ್ರು. ರಾಯರು ನನಗೆ ಅಷ್ಟೆಲ್ಲ ಸುತ್ತರಿಸಿದ್ದಾರೆ. ನನಗೆ ನೀನು ಕಾರು ಓಡಿಸ್ಲಿಕ್ಕೆ ಬರುತ್ತೆ, ನಿನಗೆ ಧೈರ್ಯ ಬೇಕಷ್ಟೇ ಅಂತ ಫುಲ್ಲು ನಾನು ಇದ್ದೀನಿ ಅಂತ ನಿಜ. ಅಲ್ಲೆಲ್ಲ ನಾನೇ ಮಾಡಿ ನಾನೇ ಓಡಿಸಿದ್ದೀನಿ ಅವ್ರನ್ನ. ಓಡಿಸಿ ನಮ್ಮ ಮಾಮ ಬಂದಿರೋದೇ ನನ್ನ ರಾಯರ ರೂಪದಲ್ಲಿ. ನಾನು ನಿಜ ಹೇಳಬೇಕಂದ್ರೆ ಅವ್ರು ಬಂದು ನನಗೆ ಕಾರು ಓಡ್ಸಂಗೆ ಮಾಡಿ, ನಾನು ಆಮೇಲೆ ನಮ್ಮ ಅಮ್ಮಗೆ ಒಂದಿನ ರೀಲ್ಸಲ್ಲಿ ನೋಡಿದೆ. ಅಮ್ಮ ನಾನೇ ಮನ್ಸು ಮಾಡಿದ್ದು ಇದೇ ಜಾಗದಲ್ಲಿ ನಿಂತ್ಕೊಂಡು, ಅಮ್ಮ ನನಗೆ ಬರಲಿಕ್ಕಾಗಲ್ಲ ಈ ಜಾಗಕ್ಕೆ ಮತ್ತೆ ಅಂತ ಹೇಳಿದವಳು. ತಿರ್ಗಾ ನಾನೇ ನಮ್ಮಮ್ಮ ಕರ್ಕೊಂಬಂದಿದ್ದೀನಿ, ಅಮ್ಮ ನಡಿ ಹೋಗೋಣ ಅಂತ. ನಾನೇ ಇವತ್ತು ದಿನ ಕಾರು ಓಡಿಸ್ಕೊಂಡು ಪ್ರತಿ ವಾರ ನಾನೇ ಕಾರು ಓಡಿಸ್ಕೊಂಡು ಬರ್ತೀನಿ ಇಲ್ಲಿ. ನಾನೇ ಕಾರು ಓಡಿಸ್ಕೊಂಡು ಬಂದು ನಾನು ರಾಯರಂದ್ರೆ ನಾನು ನಿಜವಾದ ಒಂದೇ ಮಾತಲ್ಲಿ ಹೇಳ್ತಂದ್ರೆ ಆಕಾಶ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೊಡ್ಡದಾಗಿ ರಾಯರ ನಂಬಿಕೆ ನನಗಿದೆ. ನಾನು ಹೇಳಲಿಕ್ಕೆ ಆಗ್ತಿಲ್ಲ. ನನಗೆ ತುಂಬ ಒಂದ್ಸತ್ತಲ್ಲ 2 ಸತಿ ಅಲ್ಲ, ರಾಯರು ನನಗೆ ದರ್ಶನ ಕನಸಲ್ಲಿ ಕೊಟ್ಟಿದ್ದಾರೆ. ಒಂದು ಸತಿ ಬೃಂದಾವನ ಆಗಿ, ಒಂದು ಸತಿ ಬೆಳ್ಳಿ ರೂಪದಲ್ಲಿ ರಾಯರ ದರ್ಶನ ಆಂಜನೇಯ, ಪಂಚಮುಖಿ ಆಂಜನೇಯ, ನರಸಿಂಹಸ್ವಾಮಿಗಳು ಎಲ್ಲ ದೇವ್ರೂ ಕನಸಲ್ಲಿ ಬಂದು ನಂಗೆ ದರ್ಶನ ಕೊಟ್ಟು ಹೋಗಿದ್ದಾರೆ. ಅಂದರೆ ನನ್ನ ಆಶೀರ್ವಾದ ನಿನ್ನಲ್ಲಿ ಇದೆ ಅಮ್ಮ ಅಂತ ಹೇಳಿ ಆ ಧೈರ್ಯ ಇಲ್ಲನೇ ಇವತ್ತು ಬೆಳಗ್ಗೆ ಹೇಳ್ಬೇಕಂದ್ರೆ ನಾನು ಹೊನ್ನಾವ ಮಂತ್ರಾಲಯಕ್ಕೆ ಬರ್ತೀನಪ್ಪ, ನನಗೆ ಸಸೂತ್ರವಾಗಿ ಬಂದು ನನ್ನ ಸಂಕಲ್ಪ ಮುಗಿಸ್ಕೊಂಡು ನಾನು ಸಸೂತ್ರಾಗಿ ನನ್ನ ಮನೆ ತಲುಪಿಸು ಅಂತ ಬೇಡ್ಕೊಂಡೆ ಬೆಳಗ್ಗೆ ಎದ್ದಿರ್ತೀನಿ. ಹಾಗಾಗಿ ಹಾಗೇ ಆಗುತ್ತೆ ನನಗೆ. ದಿನ ಬೆಳಗ್ಗೆ ನನಗೆ ರಾಯರ್ ಕಂಡ ತಕ್ಷಣ ಕಣ್ಣಲ್ಲಿ ಇಷ್ಟು ನೀರು ಬರುತ್ತೆ ಅಂದರೆ ನನಗೆ ಅದು ಹೇಳಲಿಕ್ಕೂ ಆಗ್ತಿಲ್ಲ. ಯಾವಾಗ ನೋಡ್ತಿರ್ಬೇಕು ನೀವು, ಕಣ್ಣಲ್ಲಿ ಹಂಗೆ ನೀರು ಬರ್ತಾ ಇದೆ, ಒಂಥರ ಇದೆ. ರಾಯರ್ ಅಂದರೆ ನನಗೆ ತಂದೆ, ತಾತ, ತಂದೆ ಎಲ್ಲ ಅವರೇ. ನನ್ನ ತಂದೆ ಕಳ್ಕೊಂಡಿದ್ದೀನಿ. ಹಾಗಾಗಿ ನಾನು ನನ್ನ ರಾಯರಿಗೆ ತಂದೆ ಅಂತಲೇ ಸ್ನಾನ ಕೊಟ್ಟಿದ್ದೀನಿ ಅಷ್ಟೇ. 100 ಬಲ 100 ಆನೆ ಬಲ. ನನಗೆ ಅಷ್ಟು ಬಲ ಸಿಕ್ಕಿದೆ ನಿಜ ಹೇಳಬೇಕಂದ್ರೆ. ಪ್ರತಿ ಒಂದು ದಿನ ಕ್ಷಣದಲ್ಲಿ ಖುಷಿಯಾಗಲಿ, ಕಷ್ಟ ಆಗಲಿ, ನೋವಾಗಲಿ, ಆರೋಗ್ಯ ಆಗಲಿ, ಪ್ರತಿಯೊಂದಕ್ಕೂ ನಾನು ರಾಯರೇ ನೀವಿದ್ದೀರಾ, ರಾಯರೇ. ನನ್ನ ಮಗು ಹಠ ಮಾಡಿದ್ರು ಅವನಿಗೂ ಸದಾ ನಾನು ರಾಯರೇ ನೀವಿದ್ದೀರಾ, ಶಾಂತಿ ಸಮಾಧಾನ ಕೊಡಿ. ನನ್ನ ಮಗು ಒಂದಿನ ತುಂಬ ಹಠ ಮಾಡಿದ್ದಕ್ಕೆ ನಾನು ತುಂಬ ಹೀಗೆ ಅಳ್ಕೊತ ಇದ್ದೆ. ರಾಯರಿಗೆ ಬೇಡ್ಕೊಂಡೆ, ರಾಯರೇ ಶಾಂತಿ ಸಮಾಧಾನ. ತಲೆ ಮೇಲೆ ಕೈ ಸೋರ್ದಂಗೆ ಆಯಿತು ನನಗೆ. ಅಷ್ಟು ಶಾಂತಿ ಸಮಾಧಾನ ಆಯಿತು ಅಂದರೆ ಹಿಂಗೆ ಕಣ್ಣಲ್ಲಿ ಹಂಗೆ ನೀರು ಬರ್ತಾಯಿದೆ ನನಗೆ. ರಾಯರ ಬಗ್ಗೆ ಒಂದು ಮಾತಲ್ಲಿ ಆಗಲ್ಲ, ಎಷ್ಟು ಮಾತಲ್ಲಿ ಹೇಳಿದ್ರು ರಾಯರು ಅಷ್ಟು ಅಂದರೆ ಹೇಳಲಿಕ್ಕೆ ಮಾತೇ ಬರಲ್ಲ. ಹೌದು ಆನಂದ ಬಾಷ್ಪನೇ.
ರಾಯರು ಸದಾ ಇದ್ದಾರೆ, ಯಾವತ್ತೂ ಬಿಟ್ಟಿಲ್ಲ. ನೀವು ರಾಯರಿಗೆ ಹೇಗೆ ನಂಬುತ್ತೀರಾ ಅದ್ರ ಮೇಲೆ ಇರೋದು. ನೀವು ರಾಯರಿಗೆ ನಾನು ನಂಬಿರೋದು ನನ್ನ ರಾಯರಿಗೆ ಅಂದರೆ ನನ್ನ ತಂದೆ ಸ್ಥಾನದಲ್ಲಿ ಒಂದು, ನನಗೆ ಅಪ್ಪ ಅಮ್ಮ ಸ್ಥಾನದಲ್ಲಿ ಒಂದು ವಿಶಾಲವಾದ ಆಕಾಶ ಥರ ಭೂಮಿ ಥರ ನಂಬಿರೋದು. ಅಷ್ಟು ನಂಬಿಕೆ ಪ್ರತಿಯೊಂದರದಲ್ಲೂ ನಾನು ರಾಯರು ನಂಬುತ್ತೀನಿ. ಕಾಣ್ತೀವಿ ಒಂದು ಜೀವಿಯಲ್ಲಿ, ಒಂದು ನಿರ್ಜೀವಿಯಲ್ಲಿ, ಒಂದು ಪಕ್ಷಿ ಪ್ರಾಣಿದಲ್ಲಿ, ಒಂದು ಗಿಡದಲ್ಲಿ, ಎಲ್ಲದರಲ್ಲೂ ನಾನು ರಾಯರನ್ನ ಕಾಣ್ತೀನಿ. ಏನೋ ಇವತ್ತು ನಾನು ಗುರುವಾರ ನಿಜ ಬರಲಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ಅಂತ. ಇವತ್ತು ಯಾಕೋ ಗೊತ್ತಿಲ್ಲ, ನಾವು ಗುರುವಾರ ಬರೋಕ್ಕಾಗಿದ್ದಿಲ್ಲ. ನಾವು ಇವತ್ತೇ ಗುರುವಾರ ನಮ್ಗೆ ಯಾಕಾಯ್ತೋ ಏನೋ ಗೊತ್ತಿಲ್ಲ, ಇವತ್ತು ನಮಗೆ ಹೋಗಬೇಕು ಅಂತ ತುಂಬ ಅನ್ನಿಸ್ತು. 4 ಗಂಟೆಗೆ ಎದ್ದು ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು 8 ಗಂಟೆ ಅಂದರೆ ಮನೆ ಬಿಟ್ಟಿದ್ದೀವಿ. ನಮ್ಮದೆಲ್ಲ ಚೆನ್ನಾಗಿ ದರ್ಶನ ಆಯಿತು. ನನಗಂತೂ ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ನನ್ನ ಗಂಡ ಡಾಕ್ಟ್ರು, ಆದರೆ ಅವರು ಸಹ ನಿನಗೆ ಕೊಟ್ಟು ಸಾಕಾಯ್ತಮ್ಮ ನಿನಗೆ ಅಂತ. ಇಲ್ಲಿ ಹೌದು, ಇಲ್ಲಿ ನಾನು ರೀಲ್ಸಲ್ಲಿ ನೋಡಿ ಇಲ್ಲಿ ಹೋಗೋಣಮ್ಮ ಅಂತ ಈಗೇನು ಬಂದನಲ್ಲ, ನನಗೆ ಆವಾಗಿಂದ ನಾನು ಇಷ್ಟು ಚೆನ್ನಾಗಿರ್ಬೇಕಂದ್ರೆ ರಾಯರೇ. ನಾನು ಹೌದ್ರಿ ಪವಾಡ ಅಂತೀರ ಏನೋ, ಅಯ್ಯೋ ಇದಾರಪ್ಪ ಅವ್ರು. ಎಷ್ಟು ಕೋಟಿ ಮಾಡಿದ್ರೂ ಸಾಧ್ಯ, ಅದು ಮಾತಿಲ್ಲ ಅವರಲ್ಲಿ, ಬೇರೆ ಮಾತಿಲ್ಲ. ನಾವು ಪ್ರತಿ ನೀರಲ್ಲೂ ಪ್ರತಿ ಕ್ಷಣದಲ್ಲೂ ಅವ್ರು ನೆನೆಸ್ಕೊತೀವಿ. ಅವ್ರು ನೆನೆಸ್ಕೊಂಡೆ ಮಲಗೋಲ್ಲ, ಅವ್ರು ನೆನೆಸ್ಕೊಂಡು ಹೇಳಲ್ಲ, ಅವ್ರು ನೆನೆಸ್ಕೊಂಡೆ ತುತ್ತಿಡಲ್ಲ. ಅಷ್ಟು ನಮಗೆ ನಿಜ ಆರಾಧ್ಯ ದೇವತೆ ಆಗ್ಬಿಟ್ಟದಾರ ನೋಡಿ. ನಮಗೆ ಮಂತ್ರಾಲಯ ನನ್ನ ಗಂಡ ಇರುವವರೆಗೂ ಮಂತ್ರಾಲಯಕ್ಕೆ ಹೋಗನ್ರಿ ಅಂದರೆ ಇವತ್ತು ಹೋಗೋಣ ಅಂತ ಕರ್ಕೊಂಡು ಹೋಗಿರಲಿಲ್ಲ. ಒಂದು ಸರಿ ಏನು ಇವಳು ಬರ್ತಡೇ, ನಾನು ಎಲ್ಲರೂ ಇದಕ್ಕೆ ಹೋಗ್ತಿದ್ರು, ಪ್ರಯಾಗ್ರಾಜ್, ಎಲ್ಲರೂ ನಮ್ಗೆ ಒಂದು ಮಂತ್ರಾಲಯಕ್ಕೆ ಹೋಗೋಕ್ಕಾಗವಲ್ದು ಅಂದ್ಕೊಳ್ಳಿ. ಆ ಕ್ಷಣನೇ ಬಸ್ ಬುಕ್ ಮಾಡಿ ಆ ಕ್ಷಣನೇ ನಮ್ಮನ್ನು ರಾಯರು ಮಂತ್ರಾಲಯಕ್ಕೆ ಮೊದಲು ಕರ್ಕೊಂಡಿದ್ದಾರೆ. ಇಲ್ಲಿ ಬಂದ್ವಿ, ಆಮೇಲೆ ಮಂತ್ರಾಲಯಕ್ಕೆ ಕರ್ಕೊಂಡ್ರು. ನಮ್ಗೆ ಹಿಂಗೆ ಅವರು ಹಾಂ ಹೌದು. ಮತ್ತೆ ಯಾರೂ ಇಲ್ಲ, ರಾಯರು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಹಿಂದೆ ಹರಿ ಇದ್ದಾರೆ, ಶ್ರೀಹರಿ, ಅವ್ರು ಪ್ರತಿ ಕ್ಷಣ ಶ್ರೀಹರಿ ಅಂತಾರೆ. ನಾವು ಹಾಗೇನೆ, ರಾಯರು ಹಾಗೇನೆ, ನಾವು ಶ್ರೀಹರಿ ಅಂತೀವಿ, ರಾಯ ರಾಘವೇಂದ್ರ ಅಂತ. ಸೀರಿಯಲ್ ಅದು ತಪ್ಪದೆ ನೋಡ್ತೀವಿ, ಅದು ನೋಡಲಿಕ್ಕೆ ಕಾದು ಕೂತ್ಕೊಂಡಿರ್ತೀವಿ. ಅದು ನಮಗೆ ಎಷ್ಟು ಖುಷಿ, ಮನೆಗೆ ರಾಯರು ಬಂದಂಗೆ ಆಗುತ್ತೆ ನಮಗೆ. ನಿಜವಾಗ್ಲೂ ಒಂದ್ಸರಿ ಮಠಕ್ಕೆ ಹೋದರೆ ತುಂಬ ಇದೆ ರೀ. ನನಗಂಕೂ ಕಣ್ಣು ಆಪ್ರೇಷನ್ ಆಯಿತು, ನಾನು ಅಷ್ಟೊಂದು ನಂದೆಲ್ಲ ತೊಂದರೆ ಇತ್ತು. ನನ್ನ ಹೆಲ್ತ್ ದಿನ ಬೆಳಗ್ಗೆ ಕರೆದ್ರೆ ಇದಾದರೆ ನನಗೆ ಬೆಳಗ್ಗೆ ಹೇಳ್ತಾನೆ ಒಂದು ಹೆಲ್ತ್ ಪ್ರಾಬ್ಲಮ್ ತೊಗೊಂಡೇ ಹೇಳೋದು. ಅಂಥದ್ದು ಇಲ್ಲ ರೀ, ದೇವರ ಆರಾಧ್ಯ. ಹಾಂ, ಅಷ್ಟೇ. ನಮಗೆ ರಾಯರು ಬಿಟ್ಟರೆ ಮತ್ತೆ ಯಾರೂ ಇಲ್ಲ ನಮ್ಮ ಜೀವನದಲ್ಲಿ. ರಾಯರು ಒಬ್ಬರೇ. ನನ್ನ ಮಗ ತುಂಬ ಹಠ ಮಾಡೋನು. ಇವಾಗ ಅವ್ನು ಶಾಂತ ಸಮಾಧಾನ ಆಗಿದ್ದಾನೆ, ನನ್ನ ಮಾತು ಕೇಳ್ತಾ ಇದ್ದೀನಿ, ಇಲ್ಲಾಂದರೆ ಕೇಳ್ತಾ ಇರಲಿಲ್ಲ. ಓದೋದ್ರೊಳಗೂ ಆಸಕ್ತಿ ತೋರಿಸ್ತಾ ಇದ್ದಾನೆ. ಅದು ನಿಜವೂ ನನಗೆ ತುಂಬ ಆಶ್ಚರ್ಯ ಆಗಿರೋದು. ತುಂಬ ಎಲ್ಲ ಆಯಿತು, ಇವಾಗ ಆಯಿತು, ವಾರ ಇದೆ, ಇನ್ನೊಂದು ವಾರ